ದಾಸವಾಳ ಚಹಾ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭಗಳಿದೆ ಗೊತ್ತಾ? ಬೆಳಿಗ್ಗೆ ಎದ್ದಾಗ ಬಿಸಿ ಬಿಸಿ ಚಹಾ ಕುಡಿದ್ರೆ ಮನಸ್ಸಿಗದೇನೋ ಆನಂದ. ಒಂದು ಕಪ್ ಟೀ ಕುಡಿದ್ರೆ ಹೊಸ ಉಲ್ಲಾಸದೊಂದಿಗೆ ದಿನಚರಿ ಆರಂಭವಾಗುತ್ತೆ ಎಂದು ಕೆಲವರು ಹೇಳ್ತಾರೆ. ಹೀಗಾಗಿಯೇ ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ಮುಖ್ಯ ಪೇಯವಾಗಿ ಇಂದು ಚಹಾ ಗುರುತಿಸಿಕೊಂಡಿದೆ. ಇದೀಗ ಗ್ರೀನ್ ಟೀ, ಬ್ಲೂ ಟೀ ಸೇರಿದಂತೆ ಹಲವು ವಿಭಿನ್ನ ಚಹಾಗಳು ಇವೆ. ಆದ್ರೂ ದಾಸವಾಳ ಹೂವಿನ ಚಹಾ ಸ್ವಾದವೇ ಬೇರೆ ಕಣ್ರಿ. ಹೌದು, ಈ ದಾಸವಾಳ ಹೂವಿನ ಚಹಾದ ಜೊತೆಗೆ ಆರೋಗ್ಯವನ್ನ ಸಹ ವೃದ್ಧಿಸಿಕೊಳ್ಳಬಹುದು. ಯಾಕೆಂದ್ರೆ ಈ ಚಹಾದಲ್ಲಿ ವಿಟಮಿನ್ ಸಿ ಮತ್ತು ಎ, ಸತು ಮತ್ತು ಅನೇಕ ಖನಿಜಾಂಶಗಳು ಒಳಗೊಂಡಿರುತ್ತದೆ. ಹಾಗಾಗಿಯೇ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿರುವಂತಹ ಕಾರಣ ಇದು ನಮ್ಮ ಕೂದಲು, ಚರ್ಮಕ್ಕೂ ಸಹ ಒಳ್ಳೆಯದು. ಹಾಗಿದ್ರೆ ದಾಸವಾಳ ಚಹಾ ಕುಡಿಯೋದ್ರಿಂದ ಸಿಗುವ ಪ್ರಯೋಜನಗಳೇನು ನೋಡೋಣ. ಈ ಚಹಾ ನಿಯಮಿತವಾಗಿ ಕುಡಿಯೋದ್ರಿಂದ ದೇಹದ ತೂಕ ತ್ವರಿತಗತಿಯಲ್ಲಿ ಇಳಿಕೆಯಾಗುತ್ತೆ. ಪೋಷಕಾಂಶಗಳು, ಫ್ಲೆವೋನೈಡ್ಗಳು ಮತ್ತು ವಿವಿಧ ಖನಿಜಾಂಶಗಳಿಂದ ಸಮೃದ್ಧವಾಗಿರುವ ದಾಸವಾಳವು ದೇಹದಲ್ಲಿ ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟ್ಗಳ ಹೀರುವಿಕೆಯನ್ನ ಕಡಿಮೆ ಮಾಡುತ್ತದೆ. ದಾಸವಾಳವು ಖಿನ್ನತೆ ವಿರೋಧಿ ಗುಣಗಳನ್ನ ಹೊಂದಿದೆ. ಇದು ಆತಂಕ, ಖಿನ್ನತೆ ಮತ್ತು ಒತ್ತಡದ ಲಕ್ಷಣಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ವಾಸ್ತವವಾಗಿ ಇದರಲ್ಲಿ ಫ್ಲೆವೋನಾಯ್ಡ್ಗಳು ನರಮಂಡಲವನ್ನ ನಿಯಂತ್ರಣದಲ್ಲಿಡ್ತವೆ ಮತ್ತು ನರಾತ್ಮಕ ಚಿಂತನೆಗಳ ರೋಗಗಳನ್ನ ನಿವಾರಿಸುತ್ತದೆ. ದಾಸವಾಳದಲ್ಲಿ ವಿಟಮಿನ್ ಎ ಮತ್ತು ಸಿ ಹೊಂದಿರುತ್ತವೆ. ಇದು ಕೂದಲು ಉದುರೋದನ್ನ ತಡೆಯುವುದು ಮತ್ತು ಕೂದಲಿನ ಬೆಳವಣಿಗೆಯನ್ನ ಹೆಚ್ಚಿಸೋ ಅಮೈನೋ ಆಮ್ಲಗಳನ್ನ ಹೊಂದಿರುತ್ತದೆ. ಇದು ತಲೆಯ ಹೊಟ್ಟು ಸಹ ಗುಣಪಡಿಸುತ್ತದೆ. ಹಾಗೆಯೇ ಅಕಾಲಿಕ ಬಿಳಿ ಕೂದಲುಗಳನ್ನ ತಡೆಯುತ್ತೆ. ಕೂದಲಿನ ಜೊತೆಗೆ ಈ ಚಹಾ ಕೂಡ ಚರ್ಮಕ್ಕೆ ಒಳ್ಳೆಯದು. ಇನ್ನು ಚಹಾ ತಯಾರಿಸುವುದು ಹೇಗೆ? 2 ಕಪ್ ನೀರಿನಲ್ಲಿ 2 ರಿಂದ 3 ಟೀ ಚಮಚ ಒಣಗಿದ ದಾಸವಾಳ ಹೂವಿನ ದಳಗಳನ್ನ ಮಿಶ್ರಣ ಮಾಡಿ ಇದನ್ನ 5 ನಿಮಿಷಗಳ ಕಾಲ ಕುದಿಸಿ ಇದಕ್ಕೆ ಸಕ್ಕರೆ ಬದಲು ಬೆಲ್ಲ ಸೇರಿಸಿ. ಬೆಲ್ಲವನ್ನ ಬಳಸದಿದ್ರೆ ಜೇನುತುಪ್ಪ ಕೂಡ ಉತ್ತಮ. ಚೆನ್ನಾಗಿ ಕುದಿದ ಮೇಲೆ ಚಹಾವನ್ನ ಸೋಸಿ ಕುಡಿಯಿರಿ. ಇಂಥ ಹೆಚ್ಚಿನ ಹೆಲ್ತ್ ಟಿಪ್ಸ್ಗಾಗಿ ನೋಡ್ತಾ ಇರಿ ಅಶ್ವಾ ಹೆಲ್ತ್.